ಹೆಣ್ಣು ಮಕ್ಕಳ ಸ್ತನದ ಗಾತ್ರದ ಹೆಚ್ಚಳವನ್ನ ತಡೆಗಟ್ಟುವ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡಿ. ಮಾತನ್ನ ಕೇಳಿದಾಗ ಕೆಲವು ಜನರು ಏನೋ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ಳೋದು ಉಂಟು. ಸ್ತನ ಯಾವುದು ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತಾನೇ ಪೋಷಣೆ ಆಗಿರ್ತಕ್ಕಂಥ ಸ್ತನ. ಆ ಒಂದು ಸ್ತನದ ಗಾತ್ರದಲ್ಲಿ ತುಂಬಾ ಹೆಚ್ಚಳ ಉಂಟಾದಾಗ ಹೆಣ್ಣು ಮಕ್ಕಳಲ್ಲಿ ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ ಇದು ಹೆಚ್ಚಾದಾಗ ಅಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ. ಹಾಗೆ ಹೆರಿಡಿಟಿನೂ ಕೂಡ ಅದರ ಒಂದು ಸ್ತನದ ಗಾತ್ರದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಾಣಬಹುದು. ಮತ್ತೆ ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ಸೇವನೆ ಮತ್ತೆ ಲೈಫ್ ಸ್ಟೈಲ್, ಒಟ್ಟಿನಲ್ಲಿ ಯಾವುದೇ ಕಾರಣದಿಂದ ಈ ಸಮಸ್ಯೆ ನಮಗೆ ಎದುರಾಗಿದೆ ಅಂತ ಹೇಳಿದ್ರೆ, ಹಾಗಿದ್ರೆ ಅದರಿಂದ ನಾವು ಹೊರಗಡೆ ಬರೋದು ಹೇಗೆ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೊರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಸ್ತನದ ಗಾತ್ರದ ಹೆಚ್ಚಳವನ್ನ ತಡೆಗಟ್ಟುವ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಮಾತನ್ನ ಕೇಳಿದಾಗ ಕೆಲವು ಜನರು ಏನೋ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ಳೋದು ಉಂಟು. ಸ್ತನ ಯಾವುದು ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಅದರಿಂದನೇ ಪೋಷಣೆ ಆಗಿರ್ತಕ್ಕಂಥ ಸ್ತನ. ಆ ಸ್ತನದಿಂದನೇ ನಾವು ಹಾಲು ಕುಡಿದು ಈ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಆಗಿದೆ. ಹಾಗೆಯೇ ಆ ಒಂದು ಸ್ತನದ ಗಾತ್ರದಲ್ಲಿ ತುಂಬಾ ಹೆಚ್ಚಳ ಉಂಟಾದಾಗ ಹೆಣ್ಣು ಮಕ್ಕಳಲ್ಲಿ ಕೆಲವು ಸಂದರ್ಭದಲ್ಲಿ ತುಂಬಾ ಮುಜುಗರದ ಒಂದು ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಈ ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ ಇದು ಹೆಚ್ಚಾದಾಗ ಅಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ. ಕೆಲವೊಮ್ಮೆ ಆ ಒಂದು ಮೆಲಟೋನಿನ್ ಹಾರ್ಮೋನಿನ ಅಸಮತೋಲನ ಕೂಡ ಇಸ್ಟ್ರೋಜನ್ ಹಾರ್ಮೋನು ಹೆಚ್ಚಳ ಆಗ್ಲಿಕ್ಕೆ, ಅಸಮತೋಲನ ಆಗ್ಲಿಕ್ಕೆ ಕಾರಣ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಹೆರಿಡಿಟಿನೂ ಕೂಡ ಆ ಒಂದು ಸಮಸ್ಯೆಗಳಿರ್ತವೆ. ತಾಯಿಯವರಿಗಿದ್ರೆ ಮಗಳಿಗೂ ಕೂಡ ಅದೇ ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಹಾಗೆ ಹೆರಿಡಿಟಿನೂ ಕೂಡ ಅದರ ಒಂದು ಸ್ತನದ ಗಾತ್ರದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಾಣಬಹುದು. ಹಾಗೇನೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಬೆಸಿಟಿ ಸಮಸ್ಯೆ ಆಗಿರಬಹುದು, ಮತ್ತೆ ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ಸೇವನೆ ಮತ್ತೆ ಲೈಫ್ ಸ್ಟೈಲ್, ಮುಖ್ಯವಾಗಿ ತಡವಾಗಿ ಮಲಗಿ ತಡವಾಗಿ ಹೇಳೋದು, ಸ್ಟ್ರೆಸ್ಫುಲ್ ಲೈಫ್, ಇವುಗಳು ಕೂಡ ಇಂಥ ಒಂದು ಸ್ತನದ ಗಾತ್ರದ ಹೆಚ್ಚಳಕ್ಕೆ ಕಾರಣಗಳಂತ ತಿಳಿಸ್ಬೋದು. ಒಟ್ಟಿನಲ್ಲಿ ಯಾವುದೇ ಕಾರಣದಿಂದ ಈ ಸಮಸ್ಯೆ ನಮಗೆ ಎದುರಾಗಿದೆ ಅಂತ ಹೇಳಿದ್ರೆ, ಹಾಗಿದ್ರೆ ಅದರಿಂದ ನಾವು ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಅದಕ್ಕೆ ಒಂದಿಷ್ಟು ಮನೆಮದ್ದುಗಳನ್ನು ನಾನು ಹೇಳ್ತೇನೆ. ಇದರಿಂದ ನಿಮಗೆ ಒಂದು ತಿಂಗಳು, ಹೆಚ್ಚಂದ್ರೆ 1.5 ತಿಂಗಳ ಒಳಗಾಗಿ ರಿಸಲ್ಟ್ ಬರ್ತದೆ. ಸ್ತನದ ಗಾತ್ರ ಸಹಜ ಸ್ಥಿತಿಗೆ ಬರ್ತದೆ. ಅದು ಏನು ಅಂತ ಹೇಳಿದ್ರೆ, ಮೊದಲನೇ ಮನೆಮದ್ದು, ಒಂದು 200 ml ನೀರನ್ನ ಕುದಿಸ್ತಾ ಇರಬೇಕು. ಅದು ಯಾವಾಗ ಕುದಿ ಬರ್ತದೆ, ಅದು ಯಾವಾಗ ಬಾಯ್ಲ್ ಆಗ್ಲಿಕ್ಕೆ ಶುರುವಾಗುತ್ತೆ, ಆ ಕುದಿಯೋ ನೀರಲ್ಲಿ 200 ml ಕುದಿಯೋ ನೀರಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನ ಹಾಕ್ಬೇಕು. ಮತ್ತೆ ಅರ್ಧ ಚಮಚದಷ್ಟು ಒಣ ಶುಂಠಿಯ ಪುಡಿಯನ್ನ ಹಾಕ್ಬೇಕು. ಅರ್ಧ ಚಮಚ ಅರಿಶಿಣ ಪುಡಿ, ಅರ್ಧ ಚಮಚ ಒಣ ಶುಂಠಿ ಪುಡಿ, 2 ಚಿಟಿಕೆ ಕಾಳು ಮೆಣಸಿನ ಪುಡಿ, 2 ಚಿಟಿಕೆ ಇದಿಷ್ಟು ಹಾಕಿ ಆ ಒಂದು ಕುದಿಯೋ ಸಂದರ್ಭದಲ್ಲಿ ಅದನ್ನ ಹಾಕಿ ಅದನ್ನ ಒಲೆ ಆಫ್ ಮಾಡಿಬಿಡ್ಬೇಕು. ಅದನ್ನ ಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮುಚ್ಚಳ ಮುಚ್ಚಬೇಕು. ಕುದಿಯೋ ಟೈಮಲ್ಲಿ ಈ ಪದಾರ್ಥಗಳನ್ನು ಹಾಕಿ ಆಫ್ ಮಾಡಿ ಮುಚ್ಚಳ ಮುಚ್ಚಿದಾಗ ಅದೇನಾಗುತ್ತೆ, ತುಂಬಾ ಬಿಸಿ ಇರ್ತಕ್ಕಂಥದ್ದು, ಕುದೀತಾ ಇರ್ತಕ್ಕಂಥದ್ದು ಉಗುರು ಬೆಚ್ಚಗೆ ಆರೋವರೆಗೆ ಅದನ್ನ ಬಿಡಬೇಕು. ಒಂದು 10-15 ನಿಮಿಷ. ಅದ್ಯಾವ ಉಗುರು ಬೆಚ್ಚಗೆ ಆರುತ್ತೆ ಅದನ್ನ ಮುಚ್ಚೆ ಇಡಬೇಕು, ತೆರೆದು ಆರಿಸಬಾರ್ದು. ಅದ್ಯಾವ ಉಗುರು ಬೆಚ್ಚಗೆ ಆರುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನ ಸೇವನೆ ಮಾಡಬೇಕು. ಇದನ್ನ ದಿನದ ಯಾವ ಸಂದರ್ಭದಲ್ಲಾದ್ರೂ
ತಾವು ಸೇವನೆ ಮಾಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅದಕ್ಕೇನು ಇದೇ ಸಂದರ್ಭದಲ್ಲಿ ಮಾಡ್ಬೇಕಂತ ಇಲ್ಲ. ಈಗ ಮಾಡ್ತಾ ಹೋದ್ರೆ ಬಹಳ ವೇಗವಾಗಿ ಸ್ತನದ ಗಾತ್ರ ಕಮ್ಮಿ ಆಗ್ತಾ ಬರುತ್ತೆ. ಇದೊಂದು ಮನೆಮದ್ದು ಮಾಡ್ಕೊಳ್ಳಿ. ಇನ್ನು ಎರಡನೇ ಮನೆಮದ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ, ಸ್ತನಕ್ಕೆ ಹಾಕಿಕೊಳ್ತಕ್ಕಂಥ ಆ ಒಳ ಉಡುಪುಗಳನ್ನ ನಾವೇನ್ ಮಾಡ್ಬೇಕು, ಸರಿಯಾಗಿ ನೋಡಿ ಆ ಒಂದು ಸೈಜಿಗೆ ತಕ್ಕ ಹಾಗೆ ಉಪಯೋಗ ಮಾಡ್ಬೇಕು. ಇಲ್ಲಾಂದ್ರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇದರಿಂದ ತೊಂದರೆಗಳಾಗೋದು, ಅದರಲ್ಲಿ ಒಂದು ಸ್ತನದಲ್ಲಿ ಗಡ್ಡೆಗಳಾಗೋದು, ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಕೆಲವು ಸಂದರ್ಭದಲ್ಲಿ ಅದು ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಆಗಿ ತೊಂದರೆ ಕೊಡ್ತದೆ. ಅದಕ್ಕಾಗಿ ಸ್ತನದ ಒಳ ಉಡುಪುಗಳನ್ನ ನಾವು ಸರಿಯಾಗಿ ಅದು ನಮ್ಮ ಹೊಂದಿಕೊಳ್ಳುವಷ್ಟು ಆ ಒಂದು ಸೈಜನ್ನು ಕೂಡ ನಾವು ಬಳಸೋದು ಬಹಳ ಮುಖ್ಯ ಅಂತ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿಷ್ಟು ಮಾಡಿದ್ರೆ ಅದು ಸರಿ ಹೋಗುತ್ತೆ. ಜೊತೆಗೆ ಮಲಬದ್ಧತೆ, ಅಜೀರ್ಣದ ಸಮಸ್ಯೆಗಾಗಿ ತಾವು ಏನ್ ಮಾಡಬೇಕು, ರಾತ್ರಿ ಮಲಗುವ ಮುನ್ನ ಜೀರಿಗೆ ಕಷಾಯವನ್ನು ಕುಡಿಯೋ ರೂಢಿ ಇಟ್ಕೊಳ್ಬೇಕು. ಜೀರಿಗೆ ಕಷಾಯ ತುಂಬಾ ಹೀಟ್ ಇರೋರು, ಪಿತ್ತ ಪ್ರಕೃತಿ ಇರೋರು ಏನ್ ಮಾಡಬೇಕು, 1 ಗ್ಲಾಸ್ ಧನಿಯಾ ಕಷಾಯದಲ್ಲಿ 1 ಚಮಚದಷ್ಟು ಈ ತ್ರಿಫಲಾ ಚೂರ್ಣವನ್ನ ಹಾಕಿ ಸೇವನೆ ಮಾಡ್ಬೋದು. ಅಥವಾ 2 ಚಮಚದಷ್ಟು ತುಪ್ಪವನ್ನು ಕೂಡ ಹಾಕಿ ಸೇವನೆ ಮಾಡ್ಬೋದು. ಇದು ಮಲಬದ್ಧತೆ ಸಮಸ್ಯೆಗೆ ಸೊಲ್ಯೂಷನ್ ಆಗ್ತದೆ. ಅಥವಾ ಹರಳೆಣ್ಣೆಯನ್ನು ಆದ್ರೂ ಹಾಕಿ ಸೇವನೆ ಮಾಡ್ಬೋದು. ಈಗ ಮಾಡ್ತಾ ಹೋದ್ರೆ ಮಲಬದ್ಧತೆ ಸಮಸ್ಯೆಗೆ ಕೂಡ ಪರಿಹಾರ. ಈ ಕಾನ್ಸ್ಟಿಪೇಷನ್ ಕೂಡ ಇಂತಹ ಸಮಸ್ಯೆಗಳಿಗೆ ಕಾರಣ ಆಗಿರ್ತದೆ. ಅದಕ್ಕಾಗಿ ಇದನ್ನು ಕೂಡ ತಾವು ಮಾಡ್ಕೊಳ್ಳೋದು ಒಳ್ಳೆಯದು. ನಾವೆಲ್ಲ ಒಂದು ಆರೋಗ್ಯದ ಸಮಸ್ಯೆಗಳಿಗೆ ಮುಖ್ಯವಾಗಿ ಮಲಬದ್ಧತೆಯ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ತೇವೆ. ಮಲಬದ್ಧತೆ ಸರ್ವ ಸಮಸ್ಯೆಗೆ ಕಾರಣ ಆಗಿರೋದ್ರಿಂದ ಆ ಸಮಸ್ಯೆಗೆ ತಕ್ಕಂಗೆ ರೆಮಿಡಿಯನ್ನ ಹೇಳೋದ್ರ ಜೊತೆಗೆ ಮಲಬದ್ಧತೆಗೂ ಕೂಡ ಒಂದು ರೆಮಿಡಿಯನ್ನ ನಾವೆಲ್ಲ ಎಪಿಸೋಡ್ ಹೇಳ್ತಾ ಇರ್ತೇವೆ. ಯಾಕಂದ್ರೆ ಆ ಮಲಬದ್ಧತೆಯಿಂದ ಮತ್ತೆ ಈ ರೆಮಿಡಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಇದನ್ನು ಕೂಡ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ವಿಚಾರಗಳು ಸರಿಯಾಗಿ ಗೊತ್ತಿಲ್ಲದೆ ತುಂಬಾ ಜನ ಬೇರೆ ಬೇರೆ ಅದಕ್ಕೇನೋ ಮೆಡಿಸನ್ ತಗೊಂಡು ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿವಸದ ಯೋಗ ತರಬೇತಿ ಶಿಬಿರ ಇರ್ತದೆ. ಆರೋಗ್ಯವಾಗಿ ಬದುಕಲಿಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯನ್ನು ಅಲ್ಲಿ ತಮಗೆ ನಾವು ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ರೆ ಭಾಗವಹಿಸಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.